ಬಸ್ ಮುಷ್ಕರದಿಂದಾಗಿ ಬೆಳಗಿನಿಂದಲೂ ನಾವು ಗಮನಿಸ್ತಾ ಇದ್ದೀವಿ ಹೇಗೆ ರಾಜ್ಯಾದ್ಯಂತ ಬಸ್ಗಳು ರಸ್ತೆಗಿಳಿಯದೆ ಜನ ಪರದಾಡ್ತಾ ಇದ್ದಾರೆ ಅಂತ. ಜಿಲ್ಲಾ ಕೇಂದ್ರಗಳಲ್ಲೂ ಅಷ್ಟೇ, ಗದಗ ಜಿಲ್ಲೆಯಲ್ಲಂತೂ ಖಾಸಗಿ ಬಸ್ ಚಾಲಕರಿಗೆ ಇದು ಹಬ್ಬ ಆಗ್ಬಿಟ್ಟಿದೆ. ದುಪ್ಪಟ್ಟು ದರ ವಸೂಲಿ ಮಾಡ್ತಿದ್ದಾರೆ ಖಾಸಗಿ ಬಸ್ನವರು. ಗದಗ ಮುಂಡರ್ಗಿ 58 ರೂಪಾಯಿ ಪ್ರಯಾಣ ದರ ಇದೆ. ಆದರೆ ಈ ಖಾಸಗಿ ವಾಹನ ಚಾಲಕರು 100 ರೂಪಾಯಿ ಕೇಳ್ತಾ ಇದ್ದಾರಂತೆ. ಜನ ಪರದಾಡ್ತಿದ್ದಾರೆ. ಪ್ರತಿನಿಧಿ ಸಂಜೀವ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಇಂದು ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳಿಗೆ ಹಬ್ಬವೇ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡಿ ಈಗ ಪ್ರಯಾಣಿಕರು ಸಾಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ನಾವು ಗದಗ ಕೇಂದ್ರ ಬಸ್ ನಿಲ್ದಾಣದಲ್ಲಿ, ಇದು ಕೇಂದ್ರ ಬಸ್ ನಿಲ್ದಾಣ. ಏನು ಇಂದಿನಿಂದ ನಿರ್ದಿಷ್ಟಾವಧಿ ಮುಷ್ಕರವನ್ನು ಸಾರಿಗೆ ನೌಕರರು ಹಮ್ಮಿಕೊಂಡಿದ್ದಾರೆ. ಆದರೆ ಗದಗ ಜಿಲ್ಲಾ ಆಡಳಿತ ಆಗಿರ್ಬೋದು, KSRTC ನೌಕರರು ಮತ್ತು ಸಾರಿಗೆ ಇಲಾಖೆ ಏನು RTO ಇಲಾಖೆ ಮಾಹಿತಿ ಪ್ರಕಾರ 250ಕ್ಕೂ ಹೆಚ್ಚು ಖಾಸಗಿ ವಾಹನಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಾವು ಯಾರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿದರು. ಆದರೆ ಈಗ ಬೆಳಗ್ಗೆ 7 ಗಂಟೆ ಆದರೂ ಯಾವುದೇ ಒಂದು ಖಾಸಗಿ ವಾಹನ ಇಲ್ಲಿ ಓಡಾಟ ಮಾಡಿಲ್ಲ, ವ್ಯವಸ್ಥೆ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಗೆ ಗದಗ ಜಿಲ್ಲಾ ಆಡಳಿತ ಯಾವುದೇ ಸರಿಯಾಗಿ ಮಾಹಿತಿ ಕೂಡ ಮಾಧ್ಯಮಗಳಿಗೆ ನೀಡಿಲ್ಲ, ಜನರಿಗೆ ನೀಡಿಲ್ಲ. ಹೀಗಾಗಿ ಜನರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಈಗ ಖಾಸಗಿ ವಾಹನಗಳ ಚಾಲಕರು ಇದೇ ನಮ್ಗೆ ಹಬ್ಬ ಅಂತೇಳಿ ಈಗ ಹೆಚ್ಚಿನ ದರವನ್ನು ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಒಂದು ಖಾಸಗಿ ವಾಹನ ಇದು ಮುಂಡರ್ಗಿ ಹೋಗ್ತಾ ಇದೆ. ಮುಂಡರ್ಗಿ ಸರ್ಕಾರ ಬಸ್ ಚಾರ್ಜ್ 80 ರೂಪಾಯಿ ಇದೆ. ಈಗ 100 ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡ್ಬೋದು, ಖಾಸಗಿ ವಾಹನದವರು ಕೂಡ ಈಗ ಸಾಕಷ್ಟು ಪ್ರಯಾಣಿಕರನ್ನು ಹಾಕ್ಕೊಂಡು ಈಗ ಹೋಗ್ತಾ ಇದ್ದಾರೆ. ಹೆಚ್ಚಿನ ಹಣವನ್ನು ವಸೂಲು ಮಾಡಿಕೊಂಡು ಈಗ ಪ್ರಯಾಣಿಕರನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಈಗ ಒಂದು ಏನು ಬಸ್ ನಿಲ್ದಾಣ ಕಡೆ ಸುಳಿದಿಲ್ಲ. RTO ಅಧಿಕಾರಿಗಳಾಗಿರ್ಬೋದು, KSRTC ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಯಾವೊಬ್ಬ ಅಧಿಕಾರಿಗಳಿಲ್ಲ. ಹೀಗಾಗಿ ಇಲ್ಲಿಗೆ ಮನಸ್ಸಿಗೆ ಬಂದಂಗೆ ರೇಟ್ ಮಾಡಿಕೊಂಡು ಪ್ರಯಾಣಿಕರ ಸುಲಿಗೆಯನ್ನು ಮಾಡುವಂಥ ಕೆಲಸ ನಡೆದಿದೆ. ಇಷ್ಟೆಲ್ಲ ಆದರೂ ಕೂಡ ಗದಗ ಜಿಲ್ಲೆಯಲ್ಲಿ ಯಾವುದೇ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾಯಿಲ್ಲ. ಒಟ್ಟಾರೆಯಾಗಿ ಸರ್ಕಾರಿ ನೌಕರರು ಏನೀಗ ನೌಕರರು ಮುಷ್ಕರ ಮಾಡ್ತಾಯಿದ್ದಾರೆ, ಇದು ಖಾಸಗಿ ವಾಹನಗಳಿಗೆ ಹಬ್ಬ ಅಂತಾಗಿದೆ. ಜನರಿಂದ ಸುಲಿಗೆ ಅಂತ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಳ್ತಿಲ್ಲ. ಇದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇನ್ನು ದಾವಣಗೆರೆ ಸಾರಿಗೆ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಇಂದು ಖಾಸಗಿ ಬಸ್ಗಳಿಗೆ ಡಿಮ್ಯಾಂಡ್ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ನಿಂತ ಖಾಸಗಿ ಬಸ್ ಹತ್ತೋಕೆ ಪ್ರಯಾಣಿಕರು ಈಗ ನುಗ್ಗಲು ಮಾಡ್ತಿದ್ದಾರೆ. ಏಕಕಾಲಕ್ಕೆ ಬೆಂಗಳೂರು ಕಡೆ ಹೊರಟಂಥ ಖಾಸಗಿ ಬಸ್ಗಳು, ಚಿತ್ರದುರ್ಗ ಬೆಂಗಳೂರು ಮಾರ್ಗವಾಗಿ ಹೊರಟಂಥ ಬಸ್ಗಳು, ತುಂಬ ಹೊತ್ತಿಂದ ಕಾದಂಥವ್ರು ಯಾವುದೋ ಒಂದು ಬಸ್ ಪ್ರೈವೇಟಾ ಗೌರ್ಮೆಂಟಾ ಗೊತ್ತಿಲ್ಲ, ಸೇರಿದ್ರೆ ಸಾಕು ಅಂತ ಭಾಳಷ್ಟು ಜನ ಪಾಪ ಬೆಳಗ್ಗೆಯಿಂದ ಕಾಯ್ತಿದ್ದಾರೆ. ಹಾಗಾಗಿ ಈಗ ಪ್ರೈವೇಟ್ ಬಸ್ಗಳ ಎಂಟ್ರಿ ಆಗಿದೆ ದಾವಣಗೆರೆ ಬಸ್ ಸ್ಟ್ಯಾಂಡ್ಗೆ. ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಖಾಸಗಿ ಬಸ್ಗಳೀಗ ಒಂದಾದ ಮೇಲೆ ಒಂದು ಬಂದು ನಿಲ್ತಾ ಇದೆ. ನೀವೀಗ ನೋಡ್ತಾ ಇದ್ರೆ ಈಗ ಪ್ರೈವೇಟ್ ಬಸ್ಗಳಿಗೆ ಈಗ ಜನ ಪ್ರೈವೇಟ್ ಬಸ್ಗಳತ್ತ ಮುಖ ಮಾಡಿರೋದು. ಸಾಕಷ್ಟು ಹೊತ್ತು KSRTCಗೆ ಕಾದು ನಂತರ ಈಗ ಬರ್ತಿರುವಂಥ ಬಸ್ಗಳು ಪ್ರೈವೇಟ್ ಬಸ್ಗಳನ್ನು ಹತ್ತಿ ತಮ್ಮ ಊರುಗಳನ್ನು ಸೇರೋಕ್ಕೆ ಮುಂದಾಗ್ತಾ ಇದ್ದಾರೆ. ದಾವಣಗೆರೆ ಸಾರಿಗೆ ಬಸ್ ಸಂಚಾರ ಸಂಪೂರ್ಣವಾಗಿ ಈಗ ಸ್ಥಗಿತವಾಗಿದೆ. ಆದರೆ ಈಗ ಪ್ರೈವೇಟ್ ಬಸ್ಗಳು ಹೆಚ್ಚಾಗಿ ಬರ್ತಾ ಇವೆ. ಆದರೆ ಕೆಲವೊಂದು ಕಡೆ ಈ ಪ್ರಯಾಣದ ದರ ಹೆಚ್ಚು ಮಾಡಿರುವಂಥದ್ದು ಅಂಥದ್ದೆಲ್ಲ, ಅಂದರೆ ಹೆಚ್ಚಿನ ದುಡ್ಡನ್ನು ಪಡಿತಿದ್ದಾರೆ, ಹಣ ಪಡಿತಿದ್ದಾರೆ ಅಂತ ಸದ್ಯಕ್ಕೆ ಅಲ್ಲಿ ಕೇಳಿ ಬರ್ತಾ ಇರೋದು. ದಾವಣಗೆರೆ, ಗದಗ, ಬಾಗಲಕೋಟೆ 3 ಕಡೆ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಏಕಕಾಲಕ್ಕೆ ಬೆಂಗಳೂರು ಕಡೆಗೆ ಒಂದಷ್ಟು ಖಾಸಗಿ ಬಸ್ಗಳು ಹೊರಡ್ತಾ ಇದೆ. ಅನಿವಾರ್ಯ ಕೆಲಸ ಇರುವಂಥವ್ರು ಈಗ ಖಾಸಗಿ ಬಸ್ ಮೂಲಕ ಹೊರಡ್ತಿದ್ದಾರೆ. ಕೆಲವರಿಗೆ ಬೆಳಗ್ಗೆಯಿಂದ ಕಾದಂಥವರು ಪ್ರೈವೇಟ್ ಬಸ್ಗಳ ಮೂಲಕ ಈಗ ಓಡಾಟ. ಇನ್ನೊಂದು ಕಡೆ ಗದಗದಲ್ಲಿ ಆಟೋ ಸಂಚಾರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂದು ಖಾಸಗಿ ಬಸ್ಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಕಂಡು ಬರ್ತಾ ಇದೆ. ದಾವಣಗೆರೆ, ಗದಗ, ಬಾಗಲಕೋಟೆ 3 ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ಶಿವಮೊಗ್ಗದ ಚಿತ್ರಣ ಕೊಡೋದಾದ್ರೆ ಅಲ್ಲೂ ಕೂಡ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ದೂರದ ಊರುಗಳಿಗೆ ತೆರಳೋದಕ್ಕೆ ಬಸ್ಗೆ ಕಾಯ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬಸ್ ನಿಲ್ದಾಣದಲ್ಲಿ ಪೊಲೀಸರ ಭದ್ರತೆ ಕೂಡ ಒದಗಿಸಲಾಗಿದೆ. ಗಮನಿಸ್ತಾ ಇದ್ದೀವಿ, ಜನರ ಓಡಾಟ ಜೋರಿದೆ, ಆದರೆ ಬಸ್ಗಳಿಲ್ಲ. ಹೀಗಾಗಿ ಕಾದು ಸುಸ್ತಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ಬಂದಂಥವರು, ಅದರಲ್ಲೂ ಶಿವಮೊಗ್ಗದಿಂದ ಬೇರೆ ಬೇರೆ ಊರುಗಳಿಗೆ ತೆರಳೋದಕ್ಕೆ ಅಂತ ಬಂದಂಥವರು ಈಗ ಕಾಯ್ತಾ ಇದ್ದಾರೆ. ಆದರೆ ಯಾವುದೇ ಬಸ್ಗಳಿಲ್ಲ. ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಜೋರಾಗಿದೆ. ಸರ್ಕಾರಿ ಬಸ್ಗಳನ್ನೇ ನೆಚ್ಚಿಕೊಂಡಂಥವರಿಗೆ ಬಸ್ಗಳಿಲ್ಲದೆ ಪರದಾಟ. ರಾಜ್ಯಾದ್ಯಂತ ಇಂತಹದ್ದೇ ಚಿತ್ರಣ ಕಂಡು ಬರ್ತಾ ಇದೆ. ಮುಂಚೆಯೇ ಎಚ್ಚರಿಸಿದ್ರು ಸಾರಿಗೆ ನೌಕರರು.
ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ. ಖಾಸಗಿ ಬಸ್ಗಳ ಜೊತೆ ನಾವು ಒಪ್ಪಂದ ಮಾಡಿಕೊಂಡು ಖಾಸಗಿ ಬಸ್ಗಳನ್ನ ಬಿಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಆದರೆ ಅಂತಹ ಚಿತ್ರಣ ಏನು ಕಂಡು ಬರ್ತಾ ಇಲ್ಲ, ಯಾಕಂದರೆ ಯಾರೂ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಬಹುತೇಕ ಕಡೆಗಳಲ್ಲಿ ಜನರ ಪರದಾಟ ಮುಂದುವರೆದಿದೆ. ಶಿವಮೊಗ್ಗ, ದಾವಣಗೆರೆ, ಗದಗ 3 ಕಡೆಯ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರೂ ಕೂಡ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಂತೂ ಖಾಸಗಿ ಬಸ್ಗಳು ಬಂದರೆ ಓಡೋಗಿ ಹತ್ಕೋತಾ ಇದ್ದಾರೆ. ಒಂದು ಬಸ್ ಸಿಕ್ಕರೆ ಸಾಕಪ್ಪ ಅಂತ ನುಗ್ಗುತ್ತಾ ಇದ್ದಾರೆ. ಗದಗದಲ್ಲೂ ಅಷ್ಟೇ. ಆದರೆ ಹಲವು ಕಡೆಗಳಲ್ಲಿ ಖಾಸಗಿ ಬಸ್ಗಳೇನಿವೆ, ಹೇಗೂ ಬಸ್ ಇಲ್ಲ, ನಮ್ಮನ್ನೇ ನಂಬ್ಕೊಂಡು ಬರಬೇಕಾಗಿದೆ ಈಗ ಜನ ಅಂತ ಹೆಚ್ಚೆಚ್ಚು ಹಣ ವಸೂಲಿ ಮಾಡ್ತಿದ್ದಾರೆ. ಇದು ಈಗ ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಮಹಿಳೆಯರಿಗಂತೂ ಸರ್ಕಾರಿ ಬಸ್ಗಳಾಗಿದ್ದರೆ ಫ್ರೀ ಓಡಾಟ ಇತ್ತು. ಆದರೆ ಈಗ ಖಾಸಗಿ ಬಸ್ಗಳಿಗೆ ದುಪ್ಪಟ್ಟು ಹಣ ಬೇರೆ ಕೊಡಬೇಕಾಗಿದೆ. ಅನಿವಾರ್ಯವಾಗಿ ಹೋಗಬೇಕು ಅಂತ ಈಗ ಖಾಸಗಿ ಬಸ್ಗಳನ್ನೇ ನೆಚ್ಕೊಳ್ತಾ ಇದ್ದಾರೆ. ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ನೋಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಖಾಸಗಿ ಬಸ್ಗಳಿಗೆ ಓಡ್ ಹೋಗಿ ಹತ್ಕೊಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಗದಗದಲ್ಲಿ ಖಾಸಗಿ ವಾಹನಗಳು ಹೆಚ್ಚೆಚ್ಚು ಹಣ ವಸೂಲಿ ಮಾಡ್ತಾ ಇವೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಇದು ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್. ಆರಂಭ ಅಷ್ಟೇ. ಇವತ್ತಿನಿಂದ ಮುಷ್ಕರ ನಡೆಸ್ತೀವಿ ಅಂತ ನೌಕರರ ಸಂಘ ಕರೆ ಕೊಟ್ಟಿದ್ದು. ನಿನ್ನೆ ಸಭೆ ಕೂಡ ನಡೀತು, ಆದರೆ ಸಭೆ ಸಂಧಾನ ವಿಫಲ ಆಯಿತು. ಈ ಹಿನ್ನೆಲೆಯಲ್ಲಿ ಈಗ ಎಲ್ಲಿ ನೋಡಿದ್ರೂ ಕೂಡ ಜನ ಕಾಯ್ತಾ ಇದ್ದಾರೆ. ಶಿವಮೊಗ್ಗ, ದಾವಣಗೆರೆ, ಗದಗ 3 ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಮುಂಜಾಗ್ರತಾ ಕ್ರಮವಾಗಿ ಬಸ್ ನಿಲ್ದಾಣದಲ್ಲಿ ಪೊಲೀಸರ ಭದ್ರತೆ ಕೂಡ ಇದೆ. ಬನ್ನಿ, ಸಾರ್ವಜನಿಕರು ಏನು ಹೇಳ್ತಾರೆ ಬಂದ್ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಬೆಂಗಳೂರಿಗೆ ಹೋಗ್ಬೇಕಿತ್ತು ಸರ್. ಇಲ್ಲ ಗೊತ್ತಿರಲಿಲ್ಲ. ಇವಾಗ ಬೆಳಿಗ್ಗೆ ಬಂದಿದ್ದು. ಈಗಾಗಲೇ ಒಂದೇನೋ ಬಸ್ ಬಿಟ್ಟವ್ರೆ, ಮತ್ತೆ ಇನ್ನೊಂದೆರಡು ಬಿಟ್ಟಿದ್ರೆ ಚೆನ್ನಾಗಿರೋದು. ಇಲ್ವೇ ಇಲ್ಲ ಯಾವುದೋ ಬಸ್ ಇವಾಗ. ಈ ಸರಿ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು, ಅರ್ಜೆಂಟು, ಏನು ಬಸ್ಸೇ ಇಲ್ಲ, ಹಿಂಸೆ ಆಗುತ್ತೆ ಹಿಂಗೆಲ್ಲ ಆದಾಗ. ಅವರು ನಂಬೋದೇ ಇಲ್ಲ. ಯಾವ ರಶ್ ಬಂದೈತೆ, ಎಲ್ಲೂ ಏನು ಇಲ್ವಲ್ಲ, ನಿಮಗೆ ಮಾತ್ರ ಬಂದ ಅಂತಾರೆ. ಅದಕ್ಕೆ ವಿಡಿಯೋ ಕಳಿಸಿದ್ದೀನಿ ಎಲ್ಲರೂ. ಇದು ಇವಿ ಬಸ್ ಏನೋ ಐತೆ, ಬಟ್ ಆದ್ರೂ ಏನು ಅದು ಹೋಗಿಲ್ವಲ್ಲ. ಆಮೇಲೆ ಮಂಡ್ಯದಲ್ಲೇನೋ ಅರ್ಧ ನಿಲ್ಸ್ತಾರೆ, ಅಲ್ಲಿಂದ ಮುಂದಕ್ಕೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ಮಂಡ್ಯಕ್ಕೆ ಹೋಗ್ಬಿಟ್ಟು ಏನು ಮಾಡೋದು. ಆದರೂ ಇವರು ಒಂದು ಸ್ವಲ್ಪ ಇನ್ನೊಂದು 2 ಬಸ್ ಬಿಟ್ಟಿದ್ದಾರೆ. ಅವರು ಡ್ರೈವರ್ಗಳು ಅವರು ಯಾರೂ ಇಲ್ವಂತೆ, ಎಲ್ಲ ಹೊರಟೋಗೋರೆ ಬಸ್ ನಿಲ್ಲಿಸಿ ಅಂತ ಹೇಳಿದ್ರು. ಗೊತ್ತಿಲ್ಲ ಸರ್, ಇಲ್ಲ ಗ್ಯಾರಂಟಿ. ಪ್ರೈವೇಟ್ ಬಸ್ಸು ಎಲ್ಲಿ ಯಾವುದು ಇಲ್ವಲ್ಲ. ತುಂಬ ತೊಂದರೆ ಆಗುತ್ತೆ ಸರ್. ನಮಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಶುಕ್ರವಾರ. ಮತ್ತು ಇವರೆಲ್ಲ ಬಸ್ಗಳು ಇಲ್ಲ, ನಾವು ಹಳ್ಳಿ ಕಡೆಯವರು ಇರೋದೇ ಒಂದೊಂದೇ ಬಸ್ಸು. ನಮಗೆ ಲೆಕ್ಕಾಚಾರವಾಗಿ ಅಷ್ಟೇ ಗಂಟೆಗೆ ಒಂದು ಬಸ್ಸು ಈ ಥರ ಬಸ್ ಇರೋ ಬಸ್ನವ್ರು ಸ್ಟ್ರೈಕ್ ಮಾಡ್ಕೊಂಡು ಅವ್ರ ಬೇಡಿಕೆಗಳನ್ನ ಇವ್ರು ಈಡೇರಲ್ಲ. ಮುಷ್ಕರ ಮಾಡೋದು ಅವ್ರಿಗೆ ತೊಂದರೆ ಆಗಿದ್ರೆ ಅವ್ರು ಮುಷ್ಕರ ಮಾಡಲಿ ಸರ್. ಸರ್ಕಾರ ಇದ್ರ ಬಗ್ಗೆ ಏನು ಗಮನ ಹರಿಸ್ಬೇಕು ಅಂದರೆ ಜನಸಾಮಾನ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸು ಮತ್ತು ಸರ್ ಪರಿಸ್ಥಿತಿ ಏನಿಲ್ಲ. ಈಗ ಒಂದೇ ಒಂದು ಬಸ್ ಬಿಟ್ಟಿದ್ದಾರೆ ಸರ್. ಈಗ ನಮ್ಮ ಕಂಪನಿಯಿಂದ ನೋಡ್ತಾರೆ ಮೈಸೂರಿಂದ ಬಸ್ ಬಂದಿದೆ ಅಂತಾರೆ. ಅಲ್ಲಿ ಬಸ್ಗಳಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಬಿಟ್ಟರೆ ಎಲ್ಲ ಬಸ್ಗಳು ಕ್ಲಿಯರ್ ಮಾಡಬೇಕಿರೋ, ಅನುಕೂಲ ಮಾಡಿಕೊಡ್ಬೇಕು ಜನಗಳಿಗೆ. ಈ ಥರ ಒಂದು ಬಸ್ ಬಿಟ್ಬಿಟ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಹೆಂಗೆ ಸರ್ ಇದು? ಅಷ್ಟು ಜನ ಕಾಯ್ತಾ ಇದ್ದಾರೆ, ನಾವು ಕಾಯ್ತಾ ಇದ್ದೀವಿ. ನಾವು ಈಗ ನಂಜನಗೂಡಿಂದ ಬಂದಿದ್ದೀವಿ ಟ್ರಾವೆಲ್ ಮಾಡ್ಕೊಂಡು. ಈಗ ನಾವು ರಿಟರ್ನ್ ಹೋಗ್ಲಿಕ್ಕೂ ಬಸ್ ಇಲ್ಲ ನಮಗೆ, ಹೆಂಗೆ ಹೋಗ್ಬೇಕು ನಾವು? ಏನು ಹೇಳ್ತೀರಮ್ಮ ಈ ರೀತಿ? ಈಗ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಕಾಲೇಜ್ ಬರಬೇಕು. ಆದರೆ ಈಗ ಊರಿಗೆ ಹೋಗೋಕ್ಕೂ ಬಸ್ ಇಲ್ಲ, ನಮ್ಮ ಕಾಲೇಜ್ಗೆ ಹೋಗೋಕ್ಕೂ ಬಸ್ ಇಲ್ಲ ಅಂತಂದ್ರೆ ಈಗ ಸದ್ಯದಲ್ಲೇ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಗತ್ತೈತ್ರಿ. ಸೊ ನಾವು ಏನು ಮಾಡ್ಬೇಕಂತಾನೆ ತಿಳಿತಲ್ಲ. ಈಗ CBT ಒಳಗೆ ಮನೆಯಾಗಿದ್ರೆ ಮನ್ಯಾಗ ಸ್ಟಡಿ ಮಾಡಿ ಯೂನಿಟ್ ಟೆಸ್ಟ್ ಇನ್ನು 2 ದಿನದಲ್ಲಿ ಯೂನಿಟ್ ಟೆಸ್ಟ್ ಐತೆ ನಿಮ್ಗೆ. ಇವತ್ತು ಕೂಡ ಟೆಸ್ಟ್ ಐತಿ, ಕರೆ ಏನು ಮಾಡೋದು ಗೊತ್ತಿಲ್ಲ. ಅದರಿಂದನೇ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾನೆ ಅಂತ ಹೇಳಿದಾರು. ಅಟೆಂಡ್ ಆಗಬೇಕು, ಇಲ್ದ್ರೆ ಅಟೆಂಡೆನ್ಸ್ ಇರ್ಬೇಕಂತ ಹೇಳಿದಾರು. ಕರೆ ಏನು ಮಾಡ್ಬೇಕಂತಾನೆ ತಿಳಿತಾ ಇಲ್ರಿ ನಮ್ಗೆ ಇವಾಗ. ಸೊ ಇದಿಷ್ಟು ಸದ್ಯ ಈಗ ವಿದ್ಯಾರ್ಥಿಗಳು ಒಂದು ಕಡೆ ಮನೆಗೂ ಊರಿಗೂ ಹೋಗಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ಕಾಲೇಜಿಗೂ ಹೋಗಕ್ಕಾಗ್ತಾ ಇಲ್ಲ. ಜಂಟಿ ಕ್ರಿಯಾ ಸಮಿತಿ ಕಾರ್ಮಿಕ ಮುಖಂಡರ ಮಾತುಗಳು ಅಂತಂದ್ರೆ ಬೇರೆ ಬೇರೆ ಭಾಗದಿಂದ ಬಂದ ಬಸ್ಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕೆಲವರಿಗೆ ಒತ್ತಾಯಪೂರ್ವಕ